ಎಸ್, ನಮಗೀಗಾಗಲೇ ಗೊತ್ತಿರೋ ಹಾಗೆ ರೇವಣ್ಣ ಅವರು ಇವತ್ತೇ ಬೈಲ್ನಿಂದ ಕೂಡ ಹೊರ ಬಂದಿದ್ದಾರೆ. ಜುಡಿಷಿಯಲ್ ಕಸ್ಟಡಿಯಿಂದ ನೇರವಾಗಿ ದೇವೇಗೌಡರ ಮನೆ ಬಳಿ ಬಂದಿದ್ದರು. ಇಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಸೇರಿಕೊಂಡಿದ್ದಾರೆ. ಇವರು ಹಾಸನದಿಂದನೇ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಬಂದಿದ್ದೀರಾ ಸರ್? ಸರ್ ಹಾಸನಿಂದ ಬಂದಿದ್ದೀವಿ, ಒಡನೇಶ್ವರ ಕ್ಷೇತ್ರ. ಮಿಥುನ್, ಖುಷಿ ಆಗ್ತಿದೆ ಸರ್? ಸರ್ ಖುಷಿ ಅದು ಏಳ್ನಾರ ರೀತಿ ಖುಷಿ ಆಗ್ತಿದೆ. ಆ ಖುಷಿಗೆ ದಡಬುಟ್ಟಿ ಆಚೆಗೆ ಹೋಗಿದೆ, ಆ ಮಟ್ಟ ಖುಷಿಯಾಗಿದೆ. ಅದು ರೇವಣ್ಣ ಸಾಹೇಬರು ನಮಗೆಲ್ಲ ರೇವಣ್ಣರು ಅಂತೆಲ್ಲ ಕರೀತಾರೆ. ನಮ್ಮ ಜಿಲ್ಲೆಗೆ ಸಾಹೇಬ್ರು ಎಂದೇ ಖ್ಯಾತಿ ಪಡೆದಿದ್ದಾರೆ. ಅವರ ಅಭಿವೃದ್ಧಿ, ಅವರು ಜನಗಳನ್ನ ಹತ್ರಕ್ಕೆ ಕರ್ಕೊಂಡು ಮಾತಾಡಿ ಎಲ್ಲನೂ ನಿಮ್ದು ಏನು ಕಷ್ಟ ಇದೆ ಎಲ್ಲನೂ ಕೇಳ್ತಾರೆ. 8-10 ದಿನದಿಂದ ಕಷ್ಟ ಕೇಳೋರು ಇರಲಿಲ್ಲ ಅವ್ರ ಸ್ಥಾನದಲ್ಲಿ. ಅವರ ನಮ್ಮ ಸೂರ್ಯ ರೇವಣ್ಣ ಇದ್ದಾರೆ, MLC ಅವರೆಲ್ಲ ಕೇಳೋರು. ಆದ್ರೂ ಇವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಕಷ್ಟ ಕೇಳೋರು ಯಾರೂ ಇರಲಿಲ್ಲ. ಜನ ದುಃಖದ ವಾತಾವರಣದಲ್ಲಿದ್ದರು. ಇಡೀ ಜಿಲ್ಲೆನೇ, ಇವರು ನರಸೀಪುರ ಕ್ಷೇತ್ರಕ್ಕೆ ಶಾಸಕರಾಗಿರ್ಬೋದು, ಇಡೀ ಜಿಲ್ಲೆನೇ ದುಃಖದಲ್ಲಿತ್ತು. ಆ ಕಾರಣಕ್ಕೋಸ್ಕರ ನಿನ್ನೆ ರಾತ್ರಿ ರೇವಣ್ಣರು ಬೇಲ್ನ ಮೇಲೆ ಹೊರಗಡೆಗೆ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಇಡೀ ಜಿಲ್ಲೆನೇ ಸಂಭ್ರಮಾಚರಣೆದಿದೆ. ಇವಾಗ ಗೊತ್ತಾಗ್ತಿದೆ ಇಡೀ ರಾಜ್ಯನೇ ಸಂಭ್ರಮಾಚರಣೆದಿದೆ ಅಂತ. ಇಲ್ಲಿ ನೋಡ್ತಾರೆ, ಜನಗಳು ನೋಡ್ತಾರೆ, ಇಡೀ ರಾಜ್ಯನೇ ಸಂಭ್ರಮಾಚರಣೆದಿದೆ. ಹಾಗಾಗಿ ನಾವು ಎಲ್ಲರೂ ಹಾಸನಿಂದ ಒಬ್ಬೊಬ್ಬರಾಗಿ ಎಲ್ಲ ನಮ್ಮದೊಂದು ಗುಂಪೆ ಮಾಡ್ಕೊಂಡು ಎಲ್ಲ ರೇವಣ್ಣ ಸಾಹೇಬ್ರು ನೋಡೋಕ್ಕೋಸ್ಕರ ಬಂದಿದ್ದೀವಿ. ನೋಡಿ ಮಾತಾಡಿಸಿ ಜನ ಹೋಗಿದ್ದಾರೆ. ಮತ್ತು ಈಗ ಸ್ವಲ್ಪ ಜನ ಬರ್ತಿದ್ದಾರೆ. ರೇವಣ್ಣ ಸಾಹೇಬ್ರು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಇನ್ನೂ ಕಾಯ್ತಿದ್ದಾರೆ. ಇನ್ನೂ 1 ಅವರಲ್ಲಿ ಕಾದು ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋದ್ರೆ ಜನ ಇನ್ನೂ ಖುಷಿ ಪಡ್ತಾರೆ. ಏನಾಗಿದೆ ಸರ್, ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಅವರು ನಮ್ಗೆ ಆತ್ಮೀಯರಿದ್ದಾರೆ. ಅವರು ಸಹ ಬಂದು ರೇವಣ್ಣ ಸಾಹೇಬ್ರಿಗೆ ಹಿಂಗೆ ಇದು ಮಾಡಬಾರ್ದಾಯಿತು, ಕಾಂಗ್ರೆಸ್ ಸರ್ಕಾರದವರು ಈ ಥರ ಎಲ್ಲ ಇದು ಮಾಡಿದ್ದಾರೆ ಅಂತ ಅವರು ಸಹ ರೇವಣ್ಣ ಸಾಹೇಬ್ರಿಗೆ ಜೈಲಿಗೆಲ್ಲ ಕಳಿಸ್ಬಾರ್ದಾಯಿತು ಅಂತ ಅವರೂ ಸಹ ದುಃಖಪೂರಿತವಾಗಿ ನಮ್ಮ ಜೊತೆ ಮಾತಾಡಿದ್ದಾರೆ. ನಿಮಗೆ ಯಾವ ರೀತಿ ಅನಿಸುತ್ತೆ ಈ ಪ್ರಕರಣದ ಬಗ್ಗೆ ಹೇಳ್ತಾ ಹೋದರೆ? ಯಾವ ರೀತಿ ಹೇಳಬೇಕು ಅನಿಸುತ್ತೆ ನಿಮಗೆ? ಯಾವ ರೀತಿ ಮಾತಾಡಬೇಕು ಅನಿಸುತ್ತೆ ಈ ಪ್ರಕರಣದ ಬಗ್ಗೆ? ಸರ್, ಇದು ಪ್ರಕರಣದ ಬಗ್ಗೆ ನೋಡಿದರೆ ಲಾಯರ್ ದೇವರಾಜೇಗೌಡರು ಅದು ಯಾವುದೋ ಹಳೆಯ ಕೇಸ್ ತೆಗೆದು ಹಾಕಿದ್ರು. ಆ ಪ್ರಕರಣ ಅದು ಇದು ಎಲ್ಲ ಕಂಪೇರ್ ಮಾಡ್ಕೊಂಡು ನೋಡ್ಕೊಳಕ್ಕೆ ಹೋದರೆ ಇದು ರಾಜಕೀಯ ದುರುದ್ದೇಶ. ಇಂಥವ್ರಿಗೆ ಸರ್, ನಮ್ಮ ರೇವಣ್ಣ ಸಾಹೇಬ್ರು ಅಂತ ಅಭಿವೃದ್ಧಿ ಮಾಡೋರಿಗೋಸ್ಕರ ಇಷ್ಟು 30-40 ವರ್ಷ ರಾಜಕಾರಣದಲ್ಲಿ ಇಷ್ಟೊಂದು ತೊಂದರೆ ಕೊಡಬಾರ್ದು. ಈ ತೊಂದರೆ ಯಾರಿಂದ ಆಗ್ತಿದೆ ಅಂತ ಎಲ್ಲ ರಾಜ್ಯ ಜನಕ್ಕೆ ತಿಳಿದಿದೆ, ಎಲ್ಲದೂ ಗೊತ್ತಾಗ್ತದೆ ಸರ್. ಹಂಗಾಗಿ ನಾವು ಅದ್ರ ಬಗ್ಗೆ ಏನು ಮಾತಾಡಲ್ಲ, ಹಿಂಗೆ ಹೇಳ್ತೀವಿ ಸರ್ ಅಷ್ಟೇ. ಈ ಕೇಸ್ ಯಾವ ರೀತಿ ಮುಂದುವರಿಯುತ್ತೆ ಅನಿಸುತ್ತೆ ನಿಮಗಿನ್ನು? ಸರ್, ಯಾವ ರೀತಿ ಮುಂದುವರೆಯಲ್ಲ. ರೇವಣ್ಣ ಸಾಹೇಬರು ಎಲ್ಲದರಿಂದ ಯಾವುದೂ ತಪ್ಪಿಲ್ಲ ಅವ್ರದ್ದು ಅಂತ ಕ್ಲೋಸ್ ಆಗಿ ಮತ್ತೆ ಜನಸಾಮಾನ್ಯರು ನಮ್ಮ ಜೊತೆ ಹೆಂಗೆ ಕಾರ್ಯಕರ್ತರು ನಡೆಸ್ಕೊಂಡು ಹೋಗ್ತಾರೆ ಹಂಗೆ ನಡೆಸ್ಕೊಂಡು ಹೋಗ್ತಾರೆ ಸರ್ ಅಷ್ಟೇ. ಕೇಸ್ದು ಏನಿಲ್ಲ, ಸುಮ್ಮನೆ ರಾಜಕೀಯ ದುರುದ್ದೇಶ ಅಷ್ಟೇ. ಕ್ಲೋಸ್ ಆಗೋದು ಸರ್ ಇದಿರಲ್ಲ ಅಂತ ಇವತ್ತು ಕಂಡು ಬರ್ತೀವಿ ಸರ್. ಎಲ್ಲ ಎಷ್ಟು ಜನ ಕಾರ್ಯಕರ್ತರು ಬಂದಿದ್ದೀರಾ ನೀವು? ಹೊಳೆ ನರಸೀಪುರ ಆಗಿರ್ಬೋದು, ಹಾಸನದಿಂದ ಮಿನಿಮಮ್ ಅಂದರೆ ಸರ್ 1-1.5 ಸಾವಿರ ಜನ ಕಾರ್ಯಕರ್ತರು ನರಸೀಪುರ ಕ್ಷೇತ್ರದಿಂದ ಬಂದಿದ್ದೀವಿ. ಯಾರಿಗೂ ತಿಳಿದಿಲ್ಲ, ಸ್ವಲ್ಪ ಜನ TV ನೋಡೋದು ಬಂದರೆ ದೂರ ಇದೆ ಊರು, ಹಂಗಾಗಿ ತಿಳಿದಿರೋ ಜನ 1-1.5 ಸಾವಿರ ಜನ ಇಲ್ಲಿಗೆ ಬಂದಿದ್ದೀವಿ. ಇನ್ನೂ ಜನ ಬರೋದ್ರಲ್ಲಿದ್ದಾರೆ, ಟ್ರಾಫಿಕಲ್ಲಿದ್ದಾರೆ, ಎಲ್ಲ ಬರ್ತಾರೆ ಸರ್. ಮಾತಾಡ್ಸ್ಕೊಂಡು ನೋಡೋಕ್ಕೆ ಇದು ಮಾಡ್ತಾರೆ.